ಮಾಡಲು ನೋಡಿ ಈ ಥರ ಐತೆ. ಇಲ್ಲಿ ಲೈಟ್ ಬರುತ್ತೆ, ತಿರುಗಿಸೋದು ಸ್ಟ್ರೇಟ್ರು ಇಲ್ಲಿ ಬರಲಿಲ್ಲ ನೋಡಿ. ಈ ಥರ ಚೆಕ್ ಮಾಡ್ಬೋದು. ಇನ್ ಕೇಸ್ ಬೋರ್ಡು ಸ್ಟ್ರೇಟು ಕರೆಕ್ಟಾಗಿತ್ತು ಅಂದರೆ ಇದು ತಿರುಗಿಸಿದ್ರೆ ಲೈಟ್ ಬರುತ್ತೆ. ಈಗ ನೋಡಿ, ಇದು ಮೇಯ್ನು ಫೇಸ್ ನ್ಯೂಟ್ರಲ್ಲು ಕನೆಕ್ಷನ್ ಕೊಡೋದು 2 ಪಿನ್ ಕನೆಕ್ಟ್ರು. ಇದು ಫ್ಯಾನ್ ಬ್ಲೇಡ್ದು. ಇದನ್ನು ಬಿಚ್ಚಬೇಕು ಅಂದರೆ ಇಲ್ಲೆಲ್ಲ ಬಿಚ್ಚೋದು ನೋಡಿ. ಇಲ್ಲೆಲ್ಲೂ ಇದಿಲ್ಲ, ಓಪನ್ ಮಾಡೋದಕ್ಕೆ ಆಪ್ಷನ್ ಇಲ್ಲ. ಇದು ಹೆಂಗೆ ಮಾಡೋದು ಅಂತಂದರೆ, ಇದು ನೋಡಿ ಸ್ಟ್ರೇಟ್ರಿಗೆ ಇಲ್ಲಿ ಒಂದು ಸ್ಕ್ರೂ ಡ್ರೈವರ್ ಹಾಕ್ಬಿಟ್ಟು ಲಾಕ್ ಮಾಡಬೇಕು ನೋಡಿ. ಹಿಂಗೆ ಲಾಕ್ ಮಾಡಾದ್ಮೇಲೆ ಇದನ್ನು ಹಿಂಗೆ ತಿರುಗಿದ್ರೆ ಇದು ಓಪನ್ ಆಗುತ್ತೆ ನೋಡಿ. ವೈಟು ಮತ್ತು ಬ್ಲ್ಯಾಕು ಫೇಸ್ ನ್ಯೂಟ್ರಲ್ಲು, ಈ 3 ವೈರು ಸ್ಟ್ರೇಟ್ರದು, ಸರಿನಾ. ಇದು ಮಾಮೂಲಿ ಕೆಳಗಡೆ LED ಐತೆ ಕೊಡಿ, ಇದ್ರ ಒಳಗಡೆ ಇಲ್ಲೈತೆ ಅದು. ಸೊ ಇದು ಸ್ಟ್ರೇಟ್ರನ್ನ ಹೆಂಗೆ ರಿಮೂವ್ ಮಾಡೋದು ಅಂತಂದರೆ, ಸೇಮ್ ಅದೇ ಥರನೇ ಲಾಕ್ ಮಾಡಬೇಕಲ್ಲಿ. ಇಲ್ಲಿ ನೋಡಿ, ಇದನ್ನು ಮಾಮೂಲಿ ಆಂಟಿ ಕ್ಲಾಕ್ ವೈಸ್ ತಿರುಗಿದ್ರೆ, ಮಾಮೂಲಿ ಆಂಟಿ ಕ್ಲಾಕ್ ವೈಸ್, ಇದು ಕ್ಲಾಕ್ ವೈಸ್ ಅಲ್ಲ. ಸೊ ಟೈಟ್ ಮಾಡೋ ಕಡೆ ತಿರುಗಿದ್ರೆ ಇದು ಓಪನ್ ಆಗುತ್ತೆ ನೋಡಿ. ಇದು ಓಪನ್ ಆಯಿತು. ಈಗ ಸ್ಟ್ರೇಟ್ರನ್ನ ಹಿಂದೆಗಡೆಗೆ ಹೇಳಿದ್ರೆ ಓಪನ್ ಆಗುತ್ತೆ. ಈಗ ನೋಡಿ, ಇದನ್ನು ಫಸ್ಟು ಈ 3 ಏನೈತೆ ನೋಡಿ, ನಿಮ್ಗೆ ಗೊತ್ತಾಯಿಲ್ಲ ಅಂದರೆ ಇಲ್ಲೇ ಐತೆ RYB ಅಂತ. ಸೊ ಅದನ್ನು ನೋಡ್ಕೊಂಡಾದ್ರೂ ಕನೆಕ್ಷನ್ ಕೊಡ್ಬೋದು. ನೀವು ರಿಮೂವ್ ಮಾಡ್ತೀರಿ ಇವಾಗ. ಸೊ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಓಪನ್ ಮಾಡ್ತೀವಿ. ಇದು ಅದು ಓಪನ್ ಮಾಡೋದು. ಈಗ ನೋಡಿ, ಇದು ಸಪ್ರೇಟ್ ಆಗೋಯ್ತು. ಇದು ಈಗ ಸ್ಟ್ರೇಟರ್ ಚೇಂಜ್ ಮಾಡಬೇಕು ಅಂತಂದರೆ ಮಾಮೂಲಿ ಇದು ನಟ್ ಓಪನ್ ಮಾಡಿ ನೋಡಿ. ಇಲ್ಲೈತೆ ನೋಡಿ, ಟಾಪ್ ಕವರ್ ಓಪನ್ ಮಾಡೋದು 3 ಸ್ಕ್ರೂ, ಅದು ಓಪನ್ ಮಾಡಿ 3 ಸ್ಕ್ರೂ ಓಪನ್ ಮಾಡಿ. ಇದು ನೋಡಿ PCB ಹೋಯ್ತು ಅಂದರೆ ಮಾಮೂಲಿ ಇದು 3 ಸ್ಕ್ರೂ ಐತೆ. 3 ಸ್ಕ್ರೂ ಕಳೆದ್ರೆ PCB ಬೋರ್ಡ್ ಓಪನ್ ಆಗುತ್ತೆ. ನೋಡಿ ಇಲ್ಲೇ ಲೈಟ್ಗಳೈತೆ. ಇಲ್ಲಿ ನೋಡಿ, ಇದು IR ಸೆನ್ಸರು, ರಿಮೋಟ್ ಸೆನ್ಸರು. ಇಲ್ಲಿ ನೋಡಿ LEDಗಳೈತೆ. ಸೊ ಇದೆ 1ನೇ ಸ್ಪೀಡ್ ಅಂದರೆ 1 ಲೈಟ್ ಹತ್ಕೊಳುತ್ತೆ, 2ನೇ ಸ್ಪೀಡ್ ಅಂದರೆ 2 ಲೈಟ್ ಹತ್ಕೊಳುತ್ತೆ. ಸೊ ಇದೆ ಪವರ್ ಬೋರ್ಡು ಮತ್ತು ಇನ್ವರ್ಟರ್ ಬೋರ್ಡ್ ಎರಡೂ ಸೇಮೇ ಇರ್ತದೆ. ಸೊ ಇದೊಂದು ಪ್ಲೇಟು ನೋಡಿ, ಇದು ಓಪನ್ ಆಯಿತು. ಇದು 3 ಸ್ಕ್ರೂ ಓಪನ್ ಮಾಡ್ದ. ಇರೋ ಈಗ ನೋಡಿ, ಇದ್ರದ್ದು ಸ್ಕ್ರೂ ಬಿಚ್ಚಿದ್ದೀವಿ, ಕಾಣಿಸ್ತಾಯ್ತಲ್ವಾ. ಅಲ್ಲಿ ಕಾಣಿಸ್ತಾ ಇರೋದು ಬಂದು ಈ ಪ್ಲೇಟ್ದು ಮೇಲ್ಗಡೆ ಪ್ಲೇಟು. ಈ ಸ್ಟ್ರೇಟ್ ರಿಂಗ್ ಕಳಿಬೇಕು ಅಂದರೆ ನೋಡಿ, ಇಲ್ಲಿ ಥ್ರೆಡೆಡ್ ಆಯ್ತಲ್ವಾ, ಇದು ಮೌಂಟ್ ಆಗಿರ್ತದೆ. ಸೊ ನಾವು ಇದನ್ನು ಹಿಡ್ಕೊಂಡು ನೋಡಿ, ಇಲ್ಲಿ ಇದಕ್ಕೆ ಹಾಕೊಂಡು ತಿರುಗಿಸ್ಬೇಕು ನೋಡಿ. ತಿರುಗಿದ್ರೆ ಅದು ಓಪನ್ ಆಗುತ್ತೆ ನೋಡಿ. ಹಾಂ ನೋಡಿ, ಈಗ ಪ್ಲೇಟ್ ಓಪನ್ ಆಯ್ತು. ಇದು ಓಪನ್ ಆದಮೇಲೆ ಇದು ಸಪ್ರೇಟ್ ಆಯಿತು, ಇದು ಸಪ್ರೇಟ್ ಆಯಿತು. ಈಗ ನೋಡಿ, ಸ್ಟ್ರೇಟ್ ರಿಮೂವ್ ಮಾಡೋದು ಈ ಥರ. ಇಲ್ಲಿ 3 ಸ್ಕ್ರೂ ಐತೆ, ಈ 3 ಸ್ಕ್ರೂ ಓಪನ್ ಮಾಡಿ. ಇದು ಆಲ್ಮೋಸ್ಟ್ ಆಲು ಸ್ಟ್ರೇಟ್ರು ಹೋಗೋದಿಲ್ಲ. 90% PCB ಬೋರ್ಡೇ ಹೋಗೋದು, ಇನ್ನು 10% ಅಷ್ಟೇ ಸ್ಟ್ರೇಟ್ರ್ ಹೋಗೋದು. ಪ್ರೆಸ್ ಮಾಡೋದು. ಹಾಂ ನೋಡಿ, ಬಂತು. ಇದು ಈ ಥರ ಐತೆ ನೋಡಿ. ಇದು ರೋಟ್ರು, ಮ್ಯಾಗ್ನೆಟು, ಪರ್ಮನೆಂಟ್ PM. ಇದು ನೋಡಿ, ಇಲ್ಲಿ ಮ್ಯಾಗ್ನೆಟ್ ಐತೆ, ಹಂಗೆ ಓಪನ್ ಮಾಡಿ ಎಳಿ ಬರುತ್ತೆ ನೋಡಿ. ಟೈಟಾಗಿ ಎಳಿಬೇಕು, ಮ್ಯಾಗ್ನೆಟ್ ಕಚ್ಕೊಂಡಿರುತ್ತೆ ನೋಡಿ. ಇದು ಫುಲ್ ಮ್ಯಾಗ್ನೆಟ್ ಇಲ್ಲಿ ಇರೋದು ನೋಡಿ. ಇದು ಸ್ಟ್ರೇಟ್ರು ಈ ಥರ ಬರುತ್ತೆ. ಇದು ಸ್ಪ್ರಿಂಗ್ ಬರುತ್ತೆ ನೋಡಿ. 2 ಬೇರಿಂಗ್ ಬರುತ್ತೆ. ಇಲ್ಲೊಂದು ಬೇರಿಂಗ್ ಇದೆ, ಇಲ್ಲೊಂದು ಬೇರಿಂಗ್ ಇದೆ, ಇಲ್ಲೊಂದು ಬೇರಿಂಗ್ ಇದೆ. ಸೊ ಇದೆ ರೋಟ್ರು. ಸೊ ಈಗೇನು ಸೇಮ್ ರೀಅಸೆಂಬಲ್ ಮಾಡಬೇಕು ಅಂದರೆ ಸೇಮ್ ಅದೇ ಥರನೇ. ಫಸ್ಟ್ ಇದನ್ನು ಹಾಕೋಣ. ಫಸ್ಟ್ ಇದಕ್ಕೆ ಹಾಕಿ ಇದಕ್ಕೆ ಫಿಟ್ ಮಾಡೋಣ ಸ್ಪ್ರಿಂಗು.
ಇಲ್ಲಿ ನೋಡಿ ಸ್ಟ್ರೇಟ್ರದು 3 ವೈರ್ ಇಲ್ಲಿ ಹಾಕಿರ್ತಾರೆ. ನೋಡಿ ಈಗ ಲಾಕ್ ಆಯಿತು. ಒಂದು ನಿಮಿಷ ಲಾಕ್ ಆಯ್ತಾ? ಹಿಡ್ಕೊ, ಹಿಂಗೆ ಹಿಡ್ಕೊ. ನೋಡಿ ಲಾಕ್ ಆಯಿತು. ಲಾಕ್ ಆದ್ಮೇಲೆ ಸೇಮ್ ಹಿಂಗೆ ಹಾಕ್ತೀನಿ. ಹಿಂಗೆ ಹಾಕ್ಬಿಟ್ಟು ಕರೆಕ್ಟಾಗಿ ಕಾಣೋದು. ಇದಾದಮೇಲೆ 3 ಸ್ಕ್ರೂ ಹಾಕೋದು. ಅಷ್ಟೊತ್ತಿಗೆ ನೀರು ಇದು ನೋಡಿ ಮಾಮೂಲಿ ಈಗ ಜಾಯಿಂಟ್ ಆಯ್ತು. ಈಗ ಇವೆಲ್ಲ ಮೆಟಲ್ ಅಲ್ವಣ? ಈಗ ನೋಡಿ ಅದಾಯಿತು. ಫಸ್ಟ್ ಇದನ್ನು ಮಡಗ್ತೀನಿ ಇಲ್ಲಿಗೆ. ಇದನ್ನು ಮಡಗ್ಬಿಟ್ಟು ಇಲ್ಲಿ ಸ್ಕ್ರೂ ಹಾಕ್ತೀನಿ. ನೋಡಿ 3 ಹೋಲ್ ಪ್ಲೇಸ್ಮೆಂಟ್ ಆಯಿತು. ಈಗ ಸಣ್ಣ ಸ್ಕ್ರೂ ಸ್ಮಾಲ್ ಸ್ಕ್ರೂ ಹಾಕ್ತೀನಿ. ನೋಡಿ 3 ಸ್ಕ್ರೂ ಆಯಿತು. 3 ಸ್ಕ್ರೂ ಆದಮೇಲೆ ಸೇಮು ಇದನ್ನು ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಇದನ್ನು ಕ್ಲಾಕ್ ವೈಸ್ ತಿರುಗಿದ್ರೆ ಆಂಟಿ ಕ್ಲಾಕ್ ವೈಸ್ ತಿರುಗಿದ್ರೆ ಇದು ಲಾಕ್ ಆಗುತ್ತೆ. ಇದನ್ನು ಹೆಂಗೆ ಲಾಕ್ ಮಾಡೋದು ಅಂದರೆ ಸೇಮ್ ಇದಕ್ಕೆ ಇಲ್ಲಿ ಇದನ್ನು ಹಾಕೊಳ್ಳಿ. ಇದನ್ನು ಹಾಕ್ಕೊಂಡು ಇದನ್ನು ಎಡಗಡೆ ಟ್ವಿಸ್ಟ್ ಮಾಡಿ. ಸೊ ಟೈಟ್ ಆಯಿತು. ಇದು ಟೈಟ್ ಆದಮೇಲೆ ಕಳ್ಕೊತಾ ಇರೋ ಥರ ಒಂದು ನಟ್ ಹಾಕಬೇಕು. ನಟ್ ಹಾಕೋಕ್ಕೂ ಮೊದಲು ಇಲ್ಲಾಯ್ತು ನೋಡಿ, ಇದು ಬೋರ್ಡ್ PCB ಬೋರ್ಡು. ಈ PCB ಬೋರ್ಡ್ನ ಫುಲ್ಲು ಟ್ವಿಸ್ಟ್ ಮಾಡಿ ಒಳಗಡೆ ನುಗ್ಗಿಸ್ಬೇಕು. ಇದು ಪವರ್ ಸಪ್ಲೈ ಕೇಬಲ್ಲು. ಸ್ಕ್ರೂಯಲ್ಲಿ ನೋಡಿ ಇದನ್ನು ನುಗ್ಗಿಸ್ಕೋಬೇಕು. ಇದನ್ನು ಇಲ್ಲಿಗೆ ಹಾಕ್ಕೊಂಡು ಇದನ್ನು ಇಲ್ಲಿಗೆ ಹಾಕ್ಕೊಂಡು ಇದಂಗೆ ನುಗ್ಗಿಸ್ಬೇಕು. ಈಗ ಟೈಟ್ ಮಾಡಬೇಕು ಇದನ್ನು. ಸೊ ಅದು ಟೈಟ್ ಆದಮೇಲೆ ಸೇಮ್ ನಾನು ನೋಡ್ಲಿಕ್ಕೆ ಕಾಣ್ತಾ ಇದ್ದ ಮಾಡು. ನೋಡಿ ಈಗ ಅಲ್ಲಿ ಹಾಕಿದ್ದು ಇಲ್ಲಿ ಬಂತು. ಸೊ ಅದಾದಮೇಲೆ ಸೇಮ್ ಇಲ್ಲಿ ಫಸ್ಟಿಗೆ ಇದನ್ನು ಫಿಟ್ ಮಾಡ್ಕೊಳ್ತೀನಿ. ಇದು ನೋಡಿ ಇದನ್ನು ಹಾಕ್ಬೇಕಾದ್ರೆ ಕರೆಕ್ಟಾಗಿ ಹಾಕಬೇಕು. ಇನ್ ಕೇಸ್ ನೀವು ಕರೆಕ್ಟಾಗಿ ಹಾಕಿಲ್ಲ ಅಂತಂದರೆ ಒಂದಕ್ಕೊಂದು ಟಚ್ ಆಗುತ್ತೆ. ಇದು ಮಲ್ಟಿ ಸ್ಟ್ಯಾಂಡ್ ವೈರು. ಇದೇನಾಗುತ್ತೆ, ಒಂದೊಂದು ಸಣ್ಣ ಸಣ್ಣ ತಾಮ್ರದ ತಂತಿ ಏನಾರು ಪಕ್ಕದಕ್ಕೆ ಟಚ್ ಆಯಿತು ಅಂದರೆ ಬೋರ್ಡ್ ಶಾರ್ಟ್ ಆಗೋ ಚಾನ್ಸಸ್ ಇರ್ತದೆ. ಇಲ್ಲಿ ನೋಡಿ ಈಗ ಮಾಮೂಲಿ RYB ಓಪನ್ ಮಾಡ್ಕೊತೀನಿ. ಇದು ನೋಡಿ ಇಲ್ಲಿ ಹೆಂಗೈತೆ ಅಂದರೆ ಈ ಥರ ಪಿನ್ಗಳಿರ್ತದೆ. ಇದು ನೋಡಿ ಓಪನ್ ಮಾಡ್ದಂಗೆ ಅದು ಇದಾಗುತ್ತೆ.
ಈಗ ನೋಡಿ 6ಗೆ 6 ಹಾಕ್ತೀನಿ. ಪಾಸ್ ಮಾಡು. ನಾನೀಗ ಜಸ್ಟ್ ಕನೆಕ್ಟ್ ಆಯ್ತೀಗ ಇಷ್ಟು ಆದಮೇಲೆ ಸೇಮ್ ಇಲ್ಲಿ LED ಕಾಣೋ ಥರ ಸ್ಕ್ರೂ ಹಾಕ್ಬೇಕು. ಅದೇ ನಿಮಗೆ ಲಾಕ್ ಪ್ರಕಾರನೇ ಕೂತ್ಕೊಳ್ಳುತ್ತೆ ನೋಡಿ. ಇಲ್ಲಿ ಲಾಕ್ ಐತೆ. ಸೊ ಅದ್ರ ಪ್ರಕಾರ ಇಲ್ಲೊಂದು ಯಾರೋ ವರ್ಕ್ ಐತೆ ನೋಡಿ, ಇಲ್ಲಿ ಎಲ್ಲ. ಸೊ ಅದ್ರ ಪ್ರಕಾರ ಅದು ಕೂತ್ಕೊಳ್ಳುತ್ತೆ. ಸೊ ಇದು ಇಷ್ಟ ಆಯಿತು. ಇಷ್ಟಾದಮೇಲೆ ಸೇಮ್ ಈಗ ಆಯ್ತಲ್ವಾ, ಈಗ ಇಲ್ಲಿ ಲಾಕ್ ಮಾಡ್ತೀನಿ. ಇಲ್ಲಾದಮೇಲೆ ಇಲ್ಲಿ ನೋಡಿ, ಇದು ಲಾಕ್ಗಳೈತೆ. ಇಲ್ಲಿ 4 ಲಾಕ್ನ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹಾಕಿದ್ರೆ ಲಾಕ್ ಆಯಿತು. ಈಗ ನೋಡಿ ಲೈಟ್ ಬರ್ತಾಯಿದೆ. ಸೊ ಈಗ ವರ್ಕಿಂಗ್ ಕಂಡೀಷನಲ್ಲಿ ಆಯ್ತು ಇವಾಗ. ಸೊ ಈಗ ಇದನ್ನು ಹಂಗೆ ರಿಮೋಟ್ ಮಾಡಿ ಪೇರಿಂಗು ಮಾಡೋಣ, ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ. ಈಗ ನೋಡಿ ಜಸ್ಟ್ ನಾವೇನು ಮಾಡಿಲ್ಲ, ಇಲ್ಲಿ ನೋಡಿ ಫೇಸ್ ನ್ಯೂಟ್ರಲ್ ಹಾಕ್ಬಿಟ್ಟು ಈ ಥರ ಒಂದು ಪವರ್ ಕಾರ್ಡ್ ಹಾಕೊಂಡಿದ್ದೀವಿ. ಡೈರೆಕ್ಟ್ ಕರೆಂಟ್ ಹಾಕ್ತೀವಿ ನೋಡಿ. ಹಾಂ ಈಗ ನೋಡಿ, ಈಗ ಆನ್ ಆಗೈತೆ ನೋಡಿ, ಲೈಟ್ ಆನ್ ಆಗೈತೆ. ಆನ್ ಆಗ್ತೀವಿ ನೋಡಿ. ಈಗ 1ನೇ ಸ್ಪೀಡ್ ಅಂದರೆ 1 ಲೈಟ್ ಹತ್ಕೊಂಡೈತೆ ಅಂದರೆ 1ನೇ ಸ್ಪೀಡು, 2ನೇ ಲೈಟ್ ಹತ್ಕೊತಂದರೆ 2ನೇ ಸ್ಪೀಡು, 5 ಲೈಟ್ ಹತ್ಕೊಂಡೈತೆ ಅಂದರೆ 5ನೇ ಸ್ಪೀಡು ತಿರುಗ್ತಾ ಇರ್ತದೆ. ಈಗ ಮೊದಲನೇ ಸ್ಪೀಡು ರನ್ ಆಗ್ತೈತಿ. ಈಗ ಸೌಂಡ್ ಬರ್ತಾ ಇರೋದು ಬ್ಲೇಡ್ ಹಾಕಿರಲ್ವ, ಸೊ ಹಂಗಾಗಿ ಹಮ್ಮಿಂಗ್ ಸೌಂಡ್ ಬರ್ತೈತೆ. ಬ್ಲೇಡ್ ಹಾಕಿದ್ರೆ ನಿಮಗೆ ಸೌಂಡ್ ಕಮ್ಮಿ ಆಗುತ್ತೆ. ಸೊ ಈಗ ಇಷ್ಟೇ. ಈಗ ರಿಮೋಟು ಈ ಫ್ಯಾನಲ್ಲಿ ಏನು ಪೇರಿಂಗ್ ಏನು ಇರೋದಿಲ್ಲ, ಡೈರೆಕ್ಟಾಗಿ ಹಾಕಿದ್ರೆ ಡೈರೆಕ್ಟಾಗಿ ಆನ್ ಆಗುತ್ತೆ. ನೀವು ಬೇರೆ ಮಾಡಲಾದರೆ ರಿಮೋಟ್ ಪೇರಿಂಗ್ ಮಾಡಬೇಕು. ಆ ರಿಮೋಟ್ ಎತ್ಕೊಂಡು ಇದ್ದರೆ ಸರ್. ಈಗ ನೋಡಿ, ಇನ್ ಕೇಸ್ ಪೇರಿಂಗ್ ಮಾಡಬೇಕು ಅಂದರೆ ಫಸ್ಟು ರೆಡ್ ಬಟನ್ ಆನ್ ಮಾಡಬೇಕು. ಆನ್ ಮಾಡಿ 1ನೇ ನಂಬರ್ ಬಟನ್ ಅಮ್ಕಿ ಹಿಡ್ಕೊಂಡ್ರೆ ಇದಕ್ಕೆ ಪೇರಿಂಗ್ ಆಯ್ತದೆ, ಇಲ್ಲಾಂದರೆ ನಾರ್ಮಲ್ ಅಷ್ಟೇ.